ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತಹ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿ ಪ್ರವೇಶ ಪರೀಕ್ಷೆಯ ಕನ್ನಡ ವಿಷಯದ ಕೀ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲೇದು, ಪತ್ರ ಬರೆಯುವಾಗ ಚಿರಂಜೀವಿ ಎಂದು ಸಂಬೋಧಿಸುವುದು. ಇವಾಗ ನೀವು ಪತ್ರ ಲೇಖನ ಮಾಡುವಾಗ ಚಿರಂಜೀವಿ ಎಂಬುದನ್ನು ಯಾರಿಗೆ ಬಳಸ್ತಾರೆ ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಿರಿಯರಿಗೆ. ನಾವು ತಂದೆಯವರಿಗೆ ಪತ್ರ ಬರೆದ ತೀರ್ಥರೂಪ ತಂದೆಯವರಿಗೆ ಅಂತ ಸಂಬೋಧಿಸ್ತೀವಿ. ಅದ ಸ್ನೇಹಿತ, ಗೆಳೆಯ, ಗೆಳತಿ ಬರೆದ ಆತ್ಮೀಯ ಗೆಳೆಯನಿಗೆ, ಆತ್ಮೀಯ ಗೆಳತಿಗೆ, ನಲ್ಮೆಯ ಗೆಳೆಯನಿಗೆ ಈ ಥರನಾಗಿ ಬಳಸ್ತೀವಿ. ನೆಕ್ಸ್ಟ್ ಒನ್, ಸೆಕೆಂಡ್, ಕೈ ಕೆಸರಾದರೆ ಬಾಯಿ ಮೊಸರು. ಇದು ಒಂದು ಏನು ಅಂತ ಕೇಳಿದಾರೆ. ಇದೊಂದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಏನಪ್ಪ ಅಂದ್ರೆ ಇದೊಂದು ಗಾದೆ ಮಾತಾಗಿದೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಬಿ, ಗಾದೆ ಮಾತು. ನೆಕ್ಸ್ಟ್, ಮೂರನೇದು, ಕಂಠವು ಬಿಗಿದು ಬಂತು. ಈ ನುಡಿಗಟ್ಟಿನ ಅರ್ಥವೇನು ಅಂತ ಕೇಳಿದಾರೆ. ಕಂಠವು ಬಿಗಿದು ಬಂತು ಎಂಬುದರ ನುಡಿಗಟ್ಟಿನ ಅರ್ಥ ದುಃಖವಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಬಿ, ದುಃಖವಾಗಿದೆ. ನೆಕ್ಸ್ಟ್, ಫೋರ್ತ್ ಒಂದು ಕ್ವಶನ್, ನಮ್ಮ ಶಾಲೆಯು ಸುಂದರವಾಗಿದೆ. ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯವನ್ನು ಗುರುತಿಸಿ. ಇವಾಗಲೇ ಶಾಲೆಯು ಅನ್ನೋದಕ್ಕೆ ಲಾಸ್ಟ್ ಯು ಅಂದ್ರೆ ಹೂ ಬಂದಿದೆ. ಇದರಲ್ಲಿ ಯಾವ ಬರ್ತೈತಿ ನೋಡ್ಕೊತವ್ರನ್ನ. ಸಪ್ತಮಿ ಏನು ಬರ್ತೈತಿ? ಸಪ್ತಮಿಗೆ ಅಲ್ಲಿ ಬರ್ತೈತಿ. ಇವಾಗ ಪ್ರಥಮ ಉ, ಷಷ್ಠಿ ಅ, ಪಂಚಮಿ ದೆಸೆಯಿಂದ ಬರ್ತೈತಿ. ಹಾಗಾದರೆ ಇಲ್ಲೇನು ಕೊಟ್ಟರು? ಶಾಲೆಯು ಹೂ ಬರ್ಬೇಕು ನಮಗೆ. ಪ್ರಥಮ ಉ, ಸರಿಯಾದ ಉತ್ತರ ಏನು? ಶಾಲೆಯು ಪದದ ವಿಭಕ್ತಿ ಪ್ರತ್ಯಯ ಯಾವುದು? ಪ್ರಥಮ. ನೆಕ್ಸ್ಟ್, ಫಿಫ್ತ್ ಒಂದು ಕ್ವಶನ್, ಜ್ಞ, ಜ್ಞ, ನ, ನ, ಮ ಅಕ್ಷರಗಳನ್ನು ಏನೆಂದು ಕರೆಯುತ್ತೇವೆ ಅಂತ ಕೇಳ. ಇವೇನು ಜ್ಞ, ಜ್ಞ, ನ, ನ, ಮ ಅಕ್ಷರಗಳನ್ನ ಏನಂತ ಕರಿತೀವಪ್ಪ ಅಂದ್ರೆ ಅನುನಾಸಿಕಗಳು. ಏನಂತ ಕರಿತೀವಿ? ಅನುನಾಸಿಕಗಳು. ಯಾಕಂದ್ರೆ ಇವನ್ನ ನಾಸಿಕದಿಂದ ಉಚ್ಚಾರಣೆ ಮಾಡ್ತೇವೆ, ಮೂಗಿನ ಸಹಾಯದಿಂದ ಉಚ್ಚಾರ ಮಾಡೋದಂಥವನ್ನ ಅನುನಾಸಿಕಗಳು ಅಂತ ಕರಿತೇವೆ. ನೆಕ್ಸ್ಟ್ ಒನ್, ಸಿಕ್ಸ್ತ್, ಅವನು ಹಣ್ಣನ್ನು ತಿಂದನು. ಈ ವಾಕ್ಯದಲ್ಲಿರುವ ಸರ್ವನಾಮವು ಯಾವುದು ಅಂತ ಕೇಳೋದು. ಈ ವಾಕ್ಯದಲ್ಲಿರುವ ಸರ್ವನಾಮ ಯಾಕಪ್ಪ ಅಂದ್ರೆ ಪ್ರಥಮ ಪುರುಷ ಸರ್ವನಾಮ. ಯಾವುದು? ಆಪ್ಷನ್ ಎ, ಪ್ರಥಮ ಪುರುಷ ಸರ್ವನಾಮ. ನೆಕ್ಸ್ಟ್, ಸೆವೆಂತ್ ಒನ್, ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತ ಕೇಳಿದಾರೆ. ಆಪ್ಷನ್ ಏನು ಕೊಟ್ಟರು? ಮಲೆಗಳ್ಳಿ ಮದುಮಗಳು, ಶ್ರೀ ರಾಮಾಯಣ ದರ್ಶನಂ, ಬೊಮ್ಮನಹಳ್ಳಿ ಕಿಂದರಜೋಗಿ, ಆಪ್ಷನ್ ಡಿ ಏಕಲವ್ಯ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ ಕುವೆಂಪುವವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್, ಎಂಟನೇದು, ಸೋಜಿಗ ಪದದ ಅರ್ಥ ಇವೇನು ಅಂತ ಕೇಳಿದ್ದಾರೆ. ಸೋಜಿಗ ಪದದ ಅರ್ಥ ಏನಪ್ಪ ಅಂದ್ರೆ ಆಪ್ಷನ್ ಡಿ, ಆಶ್ಚರ್ಯ. ಸರಿಯಾದ ಉತ್ತರ ಏನು? ಆಪ್ಷನ್ ಡಿ, ಆಶ್ಚರ್ಯ. ನೆಕ್ಸ್ಟ್, ಇಲ್ಲೊಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ ಅವರು. ಈ ಚಿಹ್ನೆಯನ್ನು ಗುರುತಿಸಿ ಅಂದ್ಬಿಟ್ಟ. ಇದು ಯಾವ ಚಿಹ್ನೆ? ಉದ್ಧರಣ ಚಿಹ್ನೆನೋ, ಭಾವಸೂಚಕ ಚಿಹ್ನೆನೋ, ವಿವರಣಾ ಚಿಹ್ನೆನೋ, ವಾಕ್ಯವೇಷ್ಟನ ಚಿಹ್ನೆನೋ ಅಂತ ಕೇಳಿದಾರೆ ಅವರು. ಇದು ಯಾವ ಚಿಹ್ನೆಯಪ್ಪ ಅಂದ್ರೆ ಆಪ್ಷನ್ ಬಿ, ಭಾವಸೂಚಕ ಚಿಹ್ನೆ ಆಗಿದೆ. ಉದ್ಧರಣ ಅಂದ್ರೆ ಏನು ಬರ್ತೈತಿ? ಡಬಲ್ ಇನ್ವರ್ಟೆಡ್ ಕಾಮ. ಏನು ಬರ್ತೈತಿ? ಡಬಲ್ ಇನ್ವರ್ಟೆಡ್ ಕಾಮ ಬರ್ತೈತಿ. ವಿವರಣೆ ಚಿಹ್ನೆ ಅಂದ್ರೆ ಹಿಂಗೆ ಟಿಕ್ಕೇರ ಬರ್ತಾವೆ, ಇಲ್ಲಾಂದ್ರೆ ಈ ತಟಾರ ಬರ್ತೈತಿ. ವಾಕ್ಯವೇಷ್ಟನ ಅಂದ್ರೆ ಸಿಂಗಲ್ ಇನ್ವರ್ಟೆಡ್ ಕಾಮ ಬರ್ತೈತಿ. ಹಾಗಾಗಿ ಸರಿಯಾದ ಉತ್ತರ ಆದದಕ್ಕೆ ಆಪ್ಷನ್ ಬಿ, ಭಾವಸೂಚಕ ಚಿಹ್ನೆ. ನೆಕ್ಸ್ಟ್, 10th, 10ನೇದ್ದು, ದುರ್ಬಲ ಪದದ ವಿರುದ್ಧಾರ್ಥಕ ರೂಪ ಅಂತ ಕೇಳಿದಾರೆ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಬಿ, ಬಲ. ದುರ್ಬಲ ವಿರುದ್ಧಾರ್ಥಕ ಪದ ಬಲ. ನೆಕ್ಸ್ಟ್, 11th ಒಂದು ಕ್ವಶನ್, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ಪದದ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಯಾವುದು ಅಂತ ಕೇಳಿದವರು. ಇದರಲ್ಲಿ ಕ್ರಿಯೆ ನಡೆಯುತ್ತಿಲ್ಲ. ರೈತನು ಭತ್ತವನ್ನು ತುಂಬುವನು.
ತುಂಬವನು ಅನ್ನೋದು ಒಂದು ಕ್ರಿಯೆ ಹೇಳ್ತದೆ. ಏನು ಮಾತನ್ನುವ ಚೀಲದಾಗ ತುಂಬಾಕತ್ತಾನ. ಆದ್ದರಿಂದ ಇಲ್ಲಿ ನಡೆಯುವ ಕ್ರಿಯಾಪದ ಯಾವುದು? ಆಪ್ಷನ್ ಡಿ ತುಂಬುವನು ಎನ್ನುವುದು ಸರಿಯಾದ ಉತ್ತರ. ನೆಕ್ಸ್ಟ್ 12ನೇದು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನು ಬರೆದಂತಹ ಕವಿ ಇವರಾಗಿದ್ದಾರೆ ಅಂತೈತಿ. ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಸಿ ಹುಯಿಲಗೋಳ ನಾರಾಯಣ ರಾವ್. ಸರಿಯಾದ ಉತ್ತರ ಆಪ್ಷನ್ ಸಿ ಹುಯಿಲಗೋಳ ನಾರಾಯಣ ರಾವ್. ನೆಕ್ಸ್ಟ್, ಬೇಂದ್ರೆಯವರು ಭಾವಗೀತೆಯನ್ನು ಬರೆದಿದ್ದಾರೆ. ಈ ವಾಕ್ಯ ಯಾವ ಕಾಲದಲ್ಲಿದೆ ಅಂತ ಕೇಳ. ಏನೈತಿ? ಬೇಂದ್ರೆಯವರು ಭಾವಗೀತೆಯನ್ನು ಬರೆದಿದ್ದಾರೆ. ಆಪ್ಷನ್ ಏನು ಕೊಟ್ಟರು? ವರ್ತಮಾನ ಕಾಲ, ಭವಿಷ್ಯತ್ ಕಾಲ, ಭೂತಕಾಲ, ಸಾಮಾನ್ಯ ಕಾಲ. ವರ್ತಮಾನ ಕಾಲ ಅಂದ್ರೇನು? ಇವಾಗ ಪ್ರಸ್ತುತ ನಡೆಯುತ್ತಿರೋದು. ಇವಾಗ ಏನಾದ್ರು ಈಗಾಗಲೇ ಬರೆದು ಮುಗಿಸಿದಾರೆ ಅವರು, ಹಾಗಾದರೆ ಇದು ಅಲ್ಲ. ಇವಾಗ ಭವಿಷ್ಯತ್ ಕಾಲ, ಇವಾಗ ಮುಂದೆ ನಡೆಯೋದು. ಭವಿಷ್ಯ ಅಂದ್ರೆ ಮುಂದೆ ನಡೆಯುವಂಥ ಕ್ರಿಯೆಯನ್ನು ಸೂಚಿಸೋದನ್ನು ಭವಿಷ್ಯತ್ ಕಾಲ ಅಂತಾರೆ. ಇದು ಸಹ ಅಲ್ಲ. ಭೂತಕಾಲ ಅಂದ್ರೇನು? ಈಗಾಗಲೇ ಹಿಂದೆ ಆಗಿ ಹೋಗಿತ್ತು. ಹಾಗಾದರೆ ಇಲ್ಲೇ ಬರೆದಿದ್ದಾರೆ, ಈಗಾಗಲೇ ಅವರು ಬರೆದುಬಿಟ್ಟಾರೆ. ಯಾವಾಗ? ಹಿಂದೆ ಯಾವಾಗ ಒಂದಿನ ಬರ್ದಾರೆ. ಆದ್ದರಿಂದ ಇದೊಂದೇನು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ಸರಿಯಾದ ಉತ್ತರ ಬೇಂದ್ರೆ ಅವರು ಭಾವಗೀತೆಯನ್ನು ಬರೆದಿದ್ದಾರೆ ಎಂಬುದು ಭೂತಕಾಲಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 14ನೇದು, ಪ್ರಕೃತಿ ಸೌಂದರ್ಯ. ಈ ಪದವು ಈ ಕೆಳಗಿನ ಯಾವ ಅಕ್ಷರಗಳ ಕ್ರಮಬದ್ಧ ಜೋಡಣೆಯಾಗಿದೆ ಅಂತ ಕೇಳೋರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕೃತಿ ದತ್ತಿ ಸೌ. ಏನು ಸರಿಯಾದ ಉತ್ತರ? ಪರ್ಯಕೃತ ತಿ ಸೌ ಎಂಬುದು ಸರಿಯಾದ ಉತ್ತರ. ನೆಕ್ಸ್ಟ್ 15ನೇದು, ವ್ಯಾಪಾರಿ ಎಂಬ ಪದವು ಎಂತ ಕೊಟ್ಟಿದ್ದಾರೆ? ಇದು ಯಾವುದು? ಅನ್ವರ್ಥಕ ನಾಮನೋ, ರೂಢನಾಮನೋ, ಅಂಕಿತ ನಾಮನೋ, ವಸ್ತುವಾಚಕನೋ ಅಂತ ಕೇಳಿದಾರೆ. ಇವಾಗ ರೂಢನಾಮ ಅಂದ್ರೇನು? ರೂಢಿಯಿಂದ ಕರ್ಕೊಂಬರ್ದಿದ್ದು. ಇವಾಗ ಬೆಟ್ಟ, ಗುಡ್ಡ, ಶಾಲೆ ಇವೆಲ್ಲ ನಾವು ರೂಢಿ ಅಂತ ಕರೀತೇವೆ. ಅಂಕಿತ ನಾಮ ವ್ಯಾಪಾರಕ್ಕಾಗಿ ಇವತ್ತು ನಮ್ಮನ್ನು ಒಂದು ಗುರ್ತಿಗಾಗಿ ಇಟ್ಟಂಥ ಹೆಸರು. ಅನ್ವರ್ಥಕ ನಾಮ ಅಂದ್ರೇನು? ಒಂದು ವ್ಯಾಪಾರನ ಗುರುತಿಸಾಕ, ಒಬ್ಬ ವ್ಯಕ್ತಿಯನ್ನು ಅವನ ಹುದ್ದೆಯನ್ನು ಗುರುತಿಸೋ ಸಂಬಂಧ ಇಟ್ಟುವಂಥ ಹೆಸರು. ಇವಾಗ ವ್ಯಾಪಾರ ಅನ್ನೋದು ಒಬ್ಬ ಅವನ ವೃತ್ತಿಯನ್ನು ಗುರುತಿಸೋಕ್ಕಾಗಿ ಇಟ್ಟಂಥ ಹೆಸರಾಗಿದೆ. ಆದ್ದರಿಂದ ಇದೊಂದು ಸರಿಯಾದ ಉತ್ತರ ಆಪ್ಷನ್ ಎ ಅನ್ವರ್ಥಕ ನಾಮ. ನೆಕ್ಸ್ಟ್, ಹಾವು ಸರಸರನೆ ಹೋಯಿತು. ಇದೊಂದು ಈ ವಾಕ್ಯವು ಏನಂತ ಕ್ಯಾರ? ದ್ವಿರುಕ್ತಿನೋ, ಅನುಕರಣ ಅವ್ಯಯನೋ, ಸಂಯುಕ್ತಾಕ್ಷರನೋ, ಒಂದು ವಿಭಕ್ತಿಯೋ ಅಂತ ಕ್ಯಾರ. ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಆಪ್ಷನ್ ಡಿ ಅನುಕರಣ ಅವ್ಯಯ. ದ್ವಿರುಕ್ತಿ ಅಂದ್ರೇನು? ಎರಡು ಅಕ್ಷರಗಳು ಒಂದೇ ಸಮನೆ ಇದ್ದು ಎರಡಕ್ಕೂ ಒಂದು ಅರ್ಥ ಬರ್ತಾ ಇರಬೇಕು, ಅದನ್ನು ನಾವು ದ್ವಿರುಕ್ತಿ ಅಂತೇವೆ. ಅನುಕರಣ ಅವ್ಯಯ ಏನಂದ್ರು ಅನುಕರಣೆ ಮಾಡ್ತೇವೆ, ಅದಕ್ಕೆ ಯಾವ ಥರದ ಅರ್ಥ ಇರೋಂಗಿಲ್ಲ. ಇವಾಗ ಸರಸರನೆ ಹೋಯಿತು, ನೀರು ಜುಳು ಜುಳು ಹರಿಯಿತು, ಈ ಥರನಂಥ ವಾಕ್ಯವಾಣಿ ಅಂತಾರೋ ಅನುಕರಣ ಅವ್ಯಯಗಳು ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅನುಕರಣ ಅವ್ಯಯ ಆಪ್ಷನ್ ಬಿ. ನೆಕ್ಸ್ಟ್ 17ನೇದು, ದಿಗ್ಭ್ರಮೆ. ಇದನ್ನು ಬಿಡಿಸಿದಾಗ ಅಂತ ಕ್ಯಾರೋಣ. ಇದನ್ನು ಬಿಡಿಸಿದಾಗ ಏನಕ್ಕೈತಿ? ದಿಗ್ಭ್ರಮೆಯನ್ನು ದಿಕ್ ಪ್ಲಸ್ ಭ್ರಮೆ. ಆಪ್ಷನ್ ಬಿ ದಿಕ್ ಪ್ಲಸ್ ಭ್ರಮೆ ಎನ್ನುವುದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 18ನೇದು ಕ್ವಶನ್, ದೂರದ ಬೆಟ್ಟ ಅಂತ ಕೇಳಿದವರು. ಇದಕ್ಕೆ ದೂರದ ಬೆಟ್ಟ ಈ ವಾಕ್ಯವನ್ನು ಈ ಕೆಳಗಿನ ಗಾದೆ ಮಾತಿಂದ ಪೂರ್ಣಗೊಳಿಸಿ ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ. ಸರಿಯಾದ ಉತ್ತರ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಿಗೆ, ಇದು ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಬಡಗನ ಎಂಬುದು ಯಾವ ದಿಕ್ಕನ್ನು ಸೂಚಿಸುತ್ತದೆ ಅಂತ ಕೇಳಿದಾರೆ. ಬಡಗನ ಎಂಬುದು ಯಾವ ದಿಕ್ಕನ್ನು ಸೂಚಿಸ್ತಪ್ಪ ಅಂದ್ರೆ ಇದು ಉತ್ತರ ದಿಕ್ಕನ್ನು ಸೂಚಿಸುವ ಒಂದು ಪದವಾಗಿದೆ. ಇವಾಗ ಪಶ್ಚಿಮ ದಿಕ್ಕಿಗೆ ಏನಂತ ಕೇಳ್ತಾರೋ? ಪಶ್ಚಿಮಕ್ಕೆ ಪಡುವನ ಏನಂತಾರೋ? ಪಶ್ಚಿಮಕ್ಕೆ ಪಡುವನ. ಅದೇ ರೀತಿಯಾಗಿ ಪೂರ್ವಕ್ಕೆ ಮೂಡನ, ದಕ್ಷಿಣಕ್ಕೆ ತೆಂಕನ. ಬಡಗನ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ದಿಕ್ಕು.
ನೆಕ್ಸ್ಟ್ 20ನೇದು, ಕನ್ನಡಕ್ಕೆಂದೇ ಇರುವ ಕರ್ನಾಟಕದಲ್ಲಿರುವ ಕನ್ನಡದ ವಿಶ್ವವಿದ್ಯಾಲಯವು ಇರುವ ಸ್ಥಳ. ಏನು ಕೇಳೋ, ಕನ್ನಡಕ್ಕೆಂದೇ ಇರುವ ಕರ್ನಾಟಕದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದಪ್ಪ ಅಂದ್ರೆ ನಮ್ಮ ಹಂಪಿ ವಿಶ್ವವಿದ್ಯಾಲಯ. ಎಲ್ಲೈತದ? ಹಂಪಿಯಲ್ಲಿದೆ. ಹಂಪಿ ವಿಶ್ವವಿದ್ಯಾಲಯ ಕನ್ನಡಕ್ಕಾಗಿರುವ ಕನ್ನಡ ವಿಶ್ವವಿದ್ಯಾಲಯವಾಗಿದೆ. ಇದಿಷ್ಟು ಕನ್ನಡ ವಿಷಯದ ಕುರಿತಾದ ಕೀ ಉತ್ತರಗಳಾಗಿದ್ದವು. ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ವಿಷಯದ ಕುರಿತಾಗಿ ತಿಳಿದುಕೊಳ್ಳೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.